ಆ ಶ್ರಮ ಅಲ್ಲದು, ಅದು ಈ ಶ್ರಮ. ಸಮಾಜಕ್ಕಾಗಿ, ದೇವನಿಗಾಗಿ, ಧರ್ಮಕ್ಕಾಗಿ, ದೇಶಕ್ಕಾಗಿ ಯಾವ ದುಡಿತಿರ್ತಾನಕ್ಕ ಅದಕ್ಕೆ ಆಶ್ರಮ ಅಂತೀವಿ, ಅವನನ್ನ ಸಂತ ಅಂತೀವಿ. ನಾನು ಎರಡು ಪದಗಳ ವಿಂಗಡಣೆ ಮಾಡಿದೆ, ಒಂದು ಸ್ವಂತ, ಇನ್ನೊಂದು ಸಂತ. ಎರಡು ಸಂತ ಸಂತನ ಖರೆ, ಈ ಸಂತ ಕೆಳಗಡೆ ಸ್ವಂತ ಐತಿ, ಒತ್ತಕ್ಷರ ಐತಿ. ನಾವೆಲ್ಲ ಸ್ವಂತ ನಮಗ ಮಾಡಿಕೊಂಡವರು. ಆದ್ಯವಚನಕಾರನಾದವ ಸಮಾಜಕ್ಕೆ, ಧರ್ಮಕ್ಕೆ, ದೇಶಕ್ಕೆ ಒಂದ ಮಾತನ್ನ ಮುಗಿಸ್ಬೇಕಾದ್ರೆ ಇಡೀ ಮನುಕುಲಕ್ಕೆ ಮಾನ ಕಾಯ್ದವನೇ ಜಡರ ದಾಶಿಮಯ್ಯ. ಅವನಿಗೆ ನೇಕಾರ ಸಂತ ಅಂದ್ರು. ಯಾಕೆ ಸ್ವಂತ ಅನ್ಲಿಲ್ಲ ಅಂದ್ರೆ ಅವಾಗ ಸ್ವಂತ ಏನಿರಲಿಲ್ಲ. ಅವನನ್ನ ನೇಕಾರ ಸಂತ ಅಂತ ಕರೆದಿವಿ. ಆ ನೇಕಾರ ಸಂತ ಇನ್ನೊಂದು ಕಡೆ ಅವನಿಗೆ ನಾವು ಕಲಾ ನೇಕಾರನೆನ್ನುತ್ತೇವೆ. ಯಾಕೆ ಕಲಾ ನೇಕಾರರು ಅಂತ ಅವನನ್ನು ಕರಿಬೇಕು ಅಂತಂದ್ರೆ ತಪ್ಪಾಗಿ ಭಾವಿಸುವ ಅವಶ್ಯಕತೆ ಇಲ್ಲ. ಕನ್ನಡ ನಾಡಿನ ಇತಿಹಾಸದಲ್ಲಿ ನೇಕಾರ ಸಮುದಾಯದಲ್ಲಿರುವಷ್ಟು ಕಲಾವಿದರು ಇನ್ನೊಂದು ಸಮುದಾಯದಲ್ಲಿ ಕಾಣುವುದಿಲ್ಲ. ಅದಕ್ಕೆ ಸಾಕ್ಷಿ ಕರ್ನಾಟಕ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆಯ ಮಾನ್ಯರಾಗಿರ್ತಕ್ಕಂಥ ನಮ್ಮ ಶ್ರೀಶೈಲನ ಕರಿಶಂಕರಿ ಅವರು ಎಲ್ಲಿ ಹೋದ್ರು? ಶ್ರೀಶೈಲ ಕರಿಶಂಕರಿ ಅವರಿಗೆ ಅವ್ರಿಗೆ ಗೊತ್ತದ ಹೆಚ್ಚಿನ ಮಾಶಾಸನ ತಗೊಳ್ಳೋರು ನೇಕಾರರು. ಜಮಖಂಡಿ ತಾಲೂಕಿನೊಳಗೆ ಯಾಕೆ ಮಾತು ಹೇಳಿನಿ ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಸಾಹಿತ್ಯ ಲೋಕದ ದಿಗ್ಗಜನಾಗಿರುವ ಹಂಸಲೇಖ ನೇಕಾರ ಸಮುದಾಯದವ. ಬಿಜ್ಜಳ ಮಹಾರಾಜನ ಪಾತ್ರ ಮಾಡಿರುವ ಶ್ರೀನಿವಾಸ ಮೂರ್ತಿ ನೇಕಾರ ಸಮುದಾಯದವ. ಮಂಜುನಾಥ ಅಂತ ಹಾಡ ಬರೆದಿರುವ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ನೇಕಾರ ಸಮುದಾಯದವ. ಅಷ್ಟೇ ಅಲ್ಲ, ನಿಮ್ಮೆಲ್ಲ